ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿರುವ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯ ವಾರ್ಶಿಪ್ ಮ್ಯೂಸಿಯಂಗೆ ನಾವು ಮತ್ತು ನಮ್ಮ ಮಕ್ಕಳು ಭೇಟಿ ನೀಡಿದ್ವಿ. ಒಳಗಡೆ ಎಂಟರ್ ಆಗ್ತಾ ಇದ್ದ ಹಾಗೇನೆ ಅಲ್ಲಿದ್ದಂಥ ಯುದ್ಧ ನೌಕಾಯಾನಗಳನ್ನು ನೋಡಿ ವಾವ್ ಅನ್ನೋ ಫೀಲ್ ಆಗ್ತು. ನಾವು ಮತ್ತು ಮಕ್ಕಳೆಲ್ಲ ಲೈನ್ ಮಾಡಿಕೊಂಡು ಹಾಗೆ ಒಳಗಡೆ ಬಂದ್ವಿ. ನಮ್ಮ ಮಕ್ಕಳು ಯುದ್ಧ ನೌಕೆ ಮತ್ತು ವಿಮಾನನ ನೋಡಿ ಆಶ್ಚರ್ಯದಿಂದ ಅವರ ತಲೆಗೆ ಬಂದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಹೋದರು. ಮ್ಯಾಮ್, ಇದು ಒರಿಜಿನಲ್ಲಾ, ಡೂಪ್ಲಿಕೇಟಾ? ನಾವು ಒಳಗಡೆ ಹೋಗ್ಬೋದಾ? ಇದು ಹಾರುತ್ತಾ ಮ್ಯಾಮ್? ಇದು ಇಲ್ಲಿಗೆ ಹೇಗೆ ಬಂತು? ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋದರು. ನಾವು ಇವ್ರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ವಿ. ಅಷ್ಟರಲ್ಲಿ ಗೈಡ್ ಬಂದು ಇವರ ಎಲ್ಲ ಪ್ರಶ್ನೆಗಳಿಗೂ ದೂರದರ್ಶನದ ಮುಖಾಂತರ ಹಾಗೂ ಪ್ರಾತ್ಯಕ್ಷಿಕವಾಗಿ ಈ ನೌಕೆಗಳ ಹಿನ್ನೆಲೆಯ ಕುರಿತು ಮಾಹಿತಿಯನ್ನು ನೀಡಿದರು. ಬನ್ನಿ ಹೇಗಿತ್ತು ತಿಳ್ಕೊಂಡು ಬರೋಣ. ಕಾರವಾರದ ಕಡಲ ತೀರದಲ್ಲಿರುವ ನೌಕಾನೆಲೆಯ ಆಕರ್ಷಕ ಐಎನ್ಕೆಯ ಜೊತೆಗೆ ಮತ್ತೊಂದು ಆಕರ್ಷಣೆ ಸೇರ್ಪಡೆಯಾಗಿದೆ. ಅದುವೇ ಸೇನೆಯಿಂದ ನಿವೃತ್ತ ಪಡೆದಿರುವ ಯುದ್ಧ ವಿಮಾನ ಟೊಪೊಲೆ. ಈ ಐತಿಹಾಸಿಕ ಟೊಪೊಲೆ ಒಳಗೊಂದು ಸುತ್ತು ಹಾಕಿ ಬರೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರ ಅತ್ಯಂತ ಮನೋಹರ ಪ್ರವಾಸಿಗರ ಸ್ವರ್ಗ ಕಾರವಾರದಲ್ಲಿ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯವಿದ್ದು ಇದು ಇತಿಹಾಸದ ನೆನಪನ್ನು ಹಚ್ಚ ಹಸಿರಾಗಿ ಉಳಿಸಿದೆ. ಆಸಕ್ತರಿಗೆ ಅಧ್ಯಯನಿಗಳಿಗೆ ಜ್ಞಾನ ಭಂಡಾರವಾಗಿದೆ. ಈ ಯುದ್ಧ ನೌಕಾ ಸಂಗ್ರಹಾಲಯಕ್ಕೆ ಭಾರತದ ನೌಕಾಪಡೆಯಲ್ಲಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ವಿಶ್ರಾಂತಿ ಪಡೆದಿರುವ ಟೊಪೊಲಿವ್ 142 ವಿಮಾನ ಸೇರ್ಪಡೆಯಾಗಿದ್ದು ಸಂಗ್ರಹಾಲಯಕ್ಕೆ ಮತ್ತಷ್ಟು ಮೆರುಗು ನೀಡಿದೆ. ರಾಜ್ಯದ ಏಕೈಕ ಯುದ್ಧ ವಿಮಾನ ಸಂಗ್ರಹಾಲಯ ಎಂಬ ಖ್ಯಾತಿಗೂ ಪಾತ್ರವಾಗಿದೆ. ಹೆದ್ದಾರಿಯ ಪಕ್ಕದ ಸುಂದರ ಉದ್ಯಾನದಲ್ಲಿರುವ ಈ ಸಂಗ್ರಹಾಲಯದಲ್ಲಿ ಕಳೆದ 17 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಶಾಫೆಲ್ ಯುದ್ಧ ನೌಕೆ ಪ್ರಧಾನ ಆಕರ್ಷಣೆಯಾಗಿತ್ತು. ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಈ ಯುದ್ಧ ನೌಕೆಯನ್ನು ಸೇನೆಯಿಂದ ಹಿಂಪಡೆದ ಬಳಿಕ ಇಲ್ಲಿ ಸಾರ್ವಜನಿಕ ವೀಕ್ಷಣೆಗಾಗಿ ಸ್ಥಾಪಿಸಲಾಗಿತ್ತು. ಈಗ ಅದರ ಪಕ್ಕದಲ್ಲಿಯೇ ಟೊಪೊಲೊ ಯುದ್ಧ ವಿಮಾನವನ್ನು ನಿಲ್ಲಿಸಲಾಗಿದ್ದು ಪ್ರವಾಸಿಗರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಪೈಲಟ್, ಕೋ-ಪೈಲಟ್, ಬ್ಲ್ಯಾಕ್ ಬಾಕ್ಸ್, ಇದು 2 ಫ್ಲೈಟ್ ಇಂಜಿನಿಯರ್ಸ್. ಈ ವಿಮಾನವನ್ನು ಕೇವಲ ಹೊರಗಿನಿಂದ ಮಾತ್ರವಲ್ಲ, ಮೆಟ್ಟಿಲೇರಿ ಒಳ ಪ್ರವೇಶಿಸಿ ಕಾಕ್ಪಿಟ್ನಿಂದ ಹಿಡಿದು ಬಾಂಬರ್, ಗನ್ನರ್, ರೇಡಿಯೋ ವಿಭಾಗ ಮತ್ತು ವಿಮಾನಗಳ ಅತ್ಯಂತ ಮಹತ್ವದ ಭಾಗವಾದ ಬ್ಲ್ಯಾಕ್ ಬಾಕ್ಸ್, ಕಪ್ಪು ಪೆಟ್ಟಿಗೆ ಕಾರ್ಯಾಚರಣೆ ಸೇರಿದಂತೆ ವಿವಿಧ ಹಂತಗಳನ್ನು ಕಣ್ಣಾರೆ ಕಾಣುವ ಅವಕಾಶವೂ ಇದೆ. ಟೋಟಲಿ 56.2 ಮೀಟರ್ಸ್ ಲೆಂತ್, ವಿಡ್ತ್ 36.3 ಮೀಟರ್ಸ್ ವಿಡ್ತ್ ಬರ್ತದೆ. ಇಲ್ಲಿ ಫ್ಯೂಲ್ ಟ್ಯಾಂಕ್ ಇದು 100 ಟನ್ ಫ್ಯೂಲ್ ಟ್ಯಾಂಕ್. ಸಾಮಾನ್ಯ 30,000 ಕಿಲೋಮೀಟರ್ ಫ್ಲೈ ಮಾಡುವಂಥ ಕೆಪಾಸಿಟಿ ಇದೆ. ಇನ್ಕೇಸ್ ಕಡಿಮೆ ಬಿತ್ತಂದರೆ ಮುಂದೆ ನಾಸಲ್ ಇದೆಲ್ಲ, ಅದು ಏರ್ ರಿಫಿಲಿಂಗ್ ಸಿಸ್ಟಮ್. ಇದು ಎಸ್ಪೆಷಲಿ ASW ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಅಂತ ಹೇಳ್ತೀವಿ. ಸಿ ಸರ್ವೆಲೆನ್ಸರ್ ವಿತ್ ಬಾಂಬರ್, ನೀರು ಒಳಗಡೆ ಸಬ್ಮರೀನ್ ಎಲ್ಲ ಹೋಗುತ್ತಲ್ಲ ಅದನ್ನು ಡಿಟೆಕ್ಟ್ ಮಾಡಿ ಫೈರ್ ಮಾಡುವಂಥ ಹೈಲಿ ಟೆಕ್ನಾಲಜಿ. ಇದು ವೈಟ್ ಒಂದು ಕಾಣಿಸಲ್ಲ, ಇದಕ್ಕೆ ಸೋನಾರ್ ಅಂತ ಹೇಳ್ತೀವಿ, ಸೌಂಡ್ ನೆಗೋಷಿಯೇಟ್ ಇಂಜಿನ್. ನೀರು ಒಳಗಡೆ ಇರುವಂಥ ಸಬ್ಮರೀನು ಟಾರ್ಪೆಡೋನ ಡಿಟೆಕ್ಟ್ ಮಾಡಿ ಇಲ್ಲೊಂದು ಸೆನ್ಸಾರ್ ಬರ್ತದೆ, ಇದು ಓಪನ್ ಆಗಿ ಬಾಂಬ್ ಡ್ರಾಪ್ ಆಗಿ ಸಬ್ಮರೀನ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ. ಬ್ಯಾಕ್ ಸೈಡ್ ಒಂದು ಆ್ಯಂಟಿ ಏರ್ಕ್ರಾಫ್ಟ್ ಗನ್ ಅಂತ ಬರ್ತದೆ, ಸೆಲ್ಫ್ ಕಂಟ್ರೋಲ್, ಅಂದರೆ ಎನಿಮೀಸ್ ಏನು ಅಟ್ಯಾಕ್ ಮಾಡಿದಾಗ ಅದು ಹೊಡೆದಾಕಲಿಕ್ಕೆ ಗನ್ AK-230. ಇದು ವರ್ಲ್ಡ್ ಫಾಸ್ಟೆಸ್ಟ್ ಟರ್ಬೋ. ನಾನು ಇದರಲ್ಲಿ ಹೇಳಿದ್ರಲ್ಲ 925 to 1200 ಕಿಲೋಮೀಟರ್ ಫ್ಲೈ ಮಾಡ್ತದೆ. 29 ವರ್ಷ ಅಪಘಾತ ರಹಿತ ಸೇವೆ ಸಲ್ಲಿಸುವಂಥ ಯುದ್ಧ ವಿಮಾನ. ಇದೇ ಟೈಪ್ ಆ ಕಡೆ ನೀವು ಒಳಗಡೆ ನೋಡ್ತಿರಲ್ಲ, ಅದು ಟುಫಿಲೋ 1, ಅದು ಐನಿಸ್ ಚಪಲ್ ಅಂತ ಯುದ್ಧ ಹಾಡೋದು. 29 ವರ್ಷ ವಿಶಾಖಪಟ್ಟಣ ದೇಶದಲ್ಲಿ ಕೆಲಸ ಮಾಡಿ 2017 ಡಿಕಮಿಷನ್ ಆಯಿತು. 71 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕರಾಚಿ ಹಾರ್ಬರ್ ಮತ್ತು ಪಾಕಿಸ್ತಾನ ಸೈಬರ್ ಶಿಪ್ ಲಾಂಚ್ ಮಾಡೋದ್ರಲ್ಲಿ ಈ ಶಿಪ್ ಪ್ರಮುಖ ಪಾತ್ರ ವಹಿಸಿತ್ತು.
ಬ್ರಿಗೇಡ್ ಅಂತ ಹೇಳ್ತೀವಿ. 4 ಲಾಂಚರ್ಸ್, 2 ಗನ್ಸ್ ಬರ್ತದೆ, ಏರ್ಕ್ರಾಫ್ಟ್ ಸೈಡ್ ಕಂಟಿನ್ಯೂಸ್ ಕಾಣ್ತಲ್ಲ ಅದು ಮಿಸೈಲ್ ಲಾಂಚರು. ಒಂದೊಂದು ಇದೇ ಟೈಪ್ ನೋಡಿ ರಾಕೆಟ್ ಕಾಣ್ತಲ್ಲ ಅದು ಮಿಸೈಲ್, ಅದು ಸರ್ಫೇಸ್ ಟು ಏರ್ ಮಿಸೈಲ್ P-50 ನೀವು 1.5 ಟನ್ ವೇಟ್ ಬರ್ತದೆ. ಇದರಿಂದ 250 ಕಿಲೋಮೀಟರ್ಗೆ ಪಾರ್ ಆಗ್ತದೆ. ಮತ್ತು ತುಂಬ ಇದೆಯಲ್ಲ ಅದು ರಡಾರ್ ಅಂತ ಹೇಳ್ತೀವಿ, ರೇಡಿಯೋ ಡಿಟೆಕ್ಷನ್ ರೇಂಜ್. ಅದು 170 ಕಿಲೋಮೀಟರ್ಸ್ ರೇಡಿಯಸ್ನಲ್ಲಿ ಎನಿಮೀಸ್ ಆಕ್ಟಿವಿಟೀಸ್ ಎಲ್ಲ ಬಂದರೆ ಮಾಹಿತಿ ಕಳಿಸ್ತದೆ. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ 2 ಗನ್ ಬರ್ತದೆ, ಅದು ಆಂಟಿ ಏರ್ಕ್ರಾಫ್ಟ್ ಗನ್ ಅಂತ ಹೇಳ್ತೀವಿ, AK-230. ಅದು ವೈರಿ ರಾಷ್ಟ್ರದ ಹೆಲಿಕಾಪ್ಟರ್ ವಿಮಾನ ಹೊಡೆದಾಗ್ತದೆ. 2000 ರೌಂಡ್ಸ್ ಪರ್ ಮಿನಿಟ್, 4 ಕಿಲೋಮೀಟರ್ಸ್ ರೇಂಜ್ ಇದೆ. ಈ ಶಿಪ್ಪಿಂಗ್ ಜೊತೆಗೆ 71 ಇಂಟು ಪಾಕ್ವಾರಲ್ಲಿ INS ವೀರ್, ವಿಘಾತ್, ನಾಶಕ್, ವಿಜೇತ ವಿದ್ಯುತ್ ಶಿಪ್ಗಳು ಭಾಗವಹಿಸಿದ್ದು. ಇದರ ಹೆಸರು ಚಪಲ್ ಇಸೆ ಮರಾಠಿ ವರ್ಡ್ ಸ್ಪೀಡ್ ಅಂತ ಅರ್ಥ ಬರ್ತದೆ. ಒಂದೇ ಲೈನ್ ಮಾಡ್ಕೊಂಡು ಬಂದು ಒಳಗಡೆ ಬರ್ಬೋದು. ಬನ್ನಿ ನಮ್ಮ ಮಕ್ಕಳ ಜೊತೆ ನಾವು ಶಿಪ್ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇನ್ಸ್ಟ್ರೂಮೆಂಟ್ಸು, ನೇವಿ ರ್ಯಾಂಕ್ಸ್ ಮತ್ತು ಮೆಡಲ್ಸು ಇವೆಲ್ಲ ರೆಸ್ಟ್ ಫಾರ್ ಸೇಲರ್ಸ್ದು ಮತ್ತು ಇಂಡಿಯನ್ ನೇವಿ ರ್ಯಾಂಕ್ಸ್ ಮೆಡಲ್ಸ್ ಶೀಟ್ಸ್ ಎಲ್ಲ ಬರ್ತದೆ. ಇದು ಸೇಲರ್ಸ್ ಮೆಸ್ ಅಕಾಮಿಡೇಷನ್, ರೆಸ್ಟ್ ರೂಮ್ ಫಾರ್ ಸೇಲರ್ಸ್ ಎಲ್ಲ ಉಳಿಲಿಕ್ಕೆ. ಇಲ್ಲಿ ಕ್ಯಾಪ್ಟನ್ಗೆ ಸಪ್ರೇಟ್ ಕ್ಯಾಬಿನ್ ಬರ್ತದೆ. ಇದು ಕ್ಯಾಪ್ಟನ್ಸ್ ಕ್ಯಾಬಿನ್ ಅಂತ ಹೇಳ್ತೀವಿ. ಇದರಲ್ಲಿ 24 ಜನ ಕಮಾಂಡಿಂಗ್ ಆಫೀಸರ್ ವರ್ಕ್ ಮಾಡಿದ್ರಲ್ಲ ಎಲ್ಲ ಲೀಸ್ಟ್ ಬರ್ತದೆ. ಇದು ಕಮ್ಯುನಿಕೇಶನ್ ಆಫೀಸ್, ರೇಡಿಯೋಗ್ರಫಿ, ಜೂನಿಯರ್ ಆಫೀಸರ್ಸ್ ಮತ್ತು ಆಫೀಸರ್ಸ್. ನೆಕ್ಸ್ಟ್ ಎಂಜಿನ್ ಇಲ್ಲಾರಂತೆ ಜೂನಿಯರ್ಸ್ ಆಫೀಸರ್ ಇದು ಎಂಜಿನ್ ರೂಮ್. ಇದು ಸೈಡ್ ಮೇನ್ ಇಂಜಿನ್ಸ್, ಇದು ಸ್ಟಾರ್ಟ್ ಬೋರ್ಡ್ ಮತ್ತೆ ಫೋರ್ತ್ ಮೇನ್. ಒಂದೊಂದು ಇಂಜಿನ್ 4700 HP. ನೀವು ಬಂದಂತ ಬಸ್ಸಿಗೆ 6 ಸಿಲಿಂಡರ್ ಬಂದ್ರೆ, ಕಾರಿಗೆ 3 ಸಿಲಿಂಡರ್ ಬಂದ್ರೆ ಇದರಲ್ಲಿ 168 ಸಿಲಿಂಡರ್ ಬರ್ತದೆ. ಶಾರ್ಟ್ ಆಗಿ ಹೇಳಿದ್ರೆ ಟ್ರೈನ್ ಅಲ್ಲಿ 4000 HP ಬಂದ್ರೆ ಇದರಲ್ಲಿ 14100 HP. ಮಧ್ಯೆ ಇರೋದು ಡೀಸೆಲ್ ಜನರೇಟರ್, ಇದು ಪವರ್ ಸಪ್ಲೈ ಮಾಡ್ತದೆ. ಇವೆಲ್ಲ ಎಕ್ಸಾಸ್ಟ್ ಬಾಯ್ಲರ್ ಅಂತ ಹೇಳ್ತೀವಿ. ಇದು ವಾರ್ಷಿಪ್ ಆಗಿಂದ ಚಿಮಣಿ ಬರ್ತಾ ಇಲ್ಲ, ಸ್ಮೋಕ್ ಎಲ್ಲ ನೀರೊಳಗೆ ಡಿಸಾಲ್ವ್ ಆಗ್ತದೆ. ಎಲ್ಲ ಏರ್ ಫಿಲ್ಟರ್ಸ್. ಇದು ಕಂಟ್ರೋಲ್ ರೂಮ್ ಅಂತ ಹೇಳ್ತೀವಿ, MCR ಮಷಿನರಿ ಕಂಟ್ರೋಲ್ ರೂಮ್. ಶಿಫ್ಟ್ ಎಂಜಿನ್ಸ್ ಮೇನ್ ಮಷಿನರಿ ಎಲ್ಲ ಕಂಟ್ರೋಲ್ ಇಲ್ಲಿಂದಾನೆ. ಟಾಪ್ ಇಂದ ಕ್ಯಾಪ್ಟನ್ ಇಂದ ಏನು ಆರ್ಡರ್ಸ್ ಬರ್ತದೆ ಇಲ್ಲಿ ಕಂಟ್ರೋಲ್ ಆಗ್ತದೆ. ಇದು ಸ್ಟ್ಯಾಂಡ್ ಬೈ ಎಂಜಿನ್. ಸರ್ ಗೋ ಡೌನ್. ಇಲ್ಲ ಏನಾದ್ರು ಇದು ಇದೆ ಮೇಲೆ ನೋಡಿ ಸೈಡ್ ಅಲ್ಲ ಜನ ಬರ್ಲಿಕ್ಕೆ ಅಕ್ಕ ಸ್ಟೆಪ್ಸ್ ಸಿಗುತ್ತವೆ. ಎಲ್ಲ ರಡಾರ್. ಇದು ರೇಡಿಯೋ ಡಿಟೆಕ್ಷನ್ ರೇಂಜ್. 170 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಮುದ್ರದಲ್ಲಿ ಏನು ನಡೀತದೆ ಎಲ್ಲ ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತದೆ. ಇದು ಯಾವ ಸಮುದ್ರ ನೋಡಿ, ಇಲ್ಲಿ 3 ಐಲ್ಯಾಂಡ್ಸ್ ಬರ್ತದೆ. ಐಲ್ಯಾಂಡ್ ಅಂದ್ರೆ ನಡುಗಡ್ಡೆ. ಇಲ್ಲೊಂದು ಕಾಣ್ತದಲ್ಲ ಲೈಟ್ ಹೌಸ್ ಅಂತ ಹೇಳ್ತೀವಿ. ಅದು ರಾತ್ರಿಗೆ ಈ ಕಾರವಾರದಿಂದ ಮೊದಲು ಸಾಂಬಾರ ಪದಾರ್ಥ ಮತ್ತು ಏನೋ ಮಸ್ಲಿನ್ ಬಟ್ಟೆ ಎಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು ಪೋರ್ಚುಗೀಸರ ಕಾಲದಲ್ಲಿ. ಅವ್ರು ಮಾಡ್ಕೊಂಡು ಕೋಟಿ, ಅದು ಅಲ್ಲಿಂದನೇ ಅವ್ರು ಕಂಟ್ರೋಲ್ ಮಾಡ್ತಾಯಿದ್ರು. ಇದು ದೇವಗಢ ಅಂತ ಹೇಳ್ತೀವಿ, ಅದು ಕೂರ್ಮಗಢ ಅಂತ ಹೇಳ್ತೀವಿ. ಕೂರ್ಮ ಅಂತ ಯಾಕೆ ಹೇಳ್ತೀವಿ ಅಂದರೆ ಮೇಲೆ ನೋಡಿದ್ರೆ ಅದು ಕೂರ್ಮ ಆಮೆ ಟೈಪ್ ಕಾಣಿಸ್ತದೆ. 6 ಕಿಲೋಮೀಟರ್ ವ್ಯಾಪ್ತಿ ಇದೆ. ಇಲ್ಲಿಂದ 8 ಕಿಲೋಮೀಟರ್ ವ್ಯಾಪ್ತಿಲಿ ಇದೆ. ಅದು ಹತ್ತಿರ ಕಣಂಗೆ ಆಗ್ತದೆ. ಎಲ್ಲ ಲಾಂಚರ್ಸ್, ಮಿಸೈಲ್ ಕಂಟೈನರ್ಸ್ 4 ಇದೆಯಲ್ಲ, ಅದು ಮಿಸೈಲ್. ಅಲ್ಲಿ
ಮಿಸೈಲ್ ಅದು ಸ್ಯಾಮ್ ಅಂತ ಹೇಳ್ತೀವಿ, ಸರ್ಫೇಸ್ ಟು ಏರ್ ಮಿಸೈಲ್. ಅದು 1.5 ಟನ್ ವೇಟ್ ಬರ್ತದೆ. ಈ ಮಿಸೈಲಿಂದ ಬಿಟ್ಟರೆ ಸಾಮಾನ್ಯ 250 ಇಲ್ಲಿ ಬಿಟ್ಟರೆ ಬ್ಯಾಂಗ್ಳೂರ್ ಹೋಗ್ತದೆ. ನಿಮ್ದು ರೋಡ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬಾರ್ದು. 500 ಕಿಲೋಮೀಟರ್ ಇಲ್ಲಿಂದ ಬ್ಯಾಂಗ್ಳೂರ್ ಇದ್ರೂ ನಾನು ಹೇಳ್ತಾ ಇರೋದು ಏರ್ ಡಿಸ್ಟೆನ್ಸ್ ಲೆಕ್ಕ ಬರೋದಿಲ್ಲ. ಇದು ಸ್ಯಾಮ್ ಸರ್ಫೇಸ್ ಟು ಏರ್ ಮೇಲಿಂದ ಮೇಲೆ ಹೋಗಿ ಎನಿಮಿ ಶಿಪ್ಪನ್ನು ಬ್ಲಾಸ್ಟ್ ಮಾಡ್ತದೆ. ಅದಕ್ಕೆ ರಡಾರ್ ಇದು ರೇಡಿಯೋ ಡಿಟೆಕ್ಷನ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲಿದೆ ಇದು ನೀರಲ್ಲೇ ಮುಳುಗಲ್ಲ. ಬಲೂನ್ ರಬ್ಬರ್ದಲ್ಲ ಅದು ಮುಳುಗಲ್ತಾ ಅಷ್ಟೇ ಅದು ಸಪೋಸ್ ಏನಾರು ಮುಳುಗೋಯ್ತು ಅಂದ್ರೆ ಅದರಲ್ಲಿರೋ ಬಲೂನಲ್ಲಿ ಅವ್ರು ಇರ್ಬೋದು. ಎರಡು ಬಾಕ್ಸಲ್ಲಿ ಅದನ್ನು ಮೇಲೆ ಎತ್ಕೊಂಡು ಅದೊಂದು ಮೋಟರ್ ಬರ್ತದೆ, ಕ್ಯಾಸ್ಟೇನ್ ಅಂತ ಹೇಳ್ತೀವಿ. ಅದು ಮೇಲೆ ಸುತ್ಕೊಂತದೆ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ರೋಪ್ ಹಾರ್ಬರಿಗೆ ಬಂದು ನಿಲ್ಲಿಸಿಟ್ಟಾಗ ಅದು ರೋಪ್ ಬಗ್ಗಿರ್ತೀವಿ. ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇದೇ ಶಿಪ್ ಅನ್ನ ನಾವು ಕರಾಚಿ ಹಾರ್ಬರ್ ಮತ್ತೆ ಪಾಕಿಸ್ತಾನಿ ಕೈಬರ್ ಶಿಪ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ವಿ. ನಿನ್ನಿನ ದಿವಸಕ್ಕೆ ಏನು ನೇವಿ ಡೇ ಆಯಿತು. ನೇವಿ ಡೇ ಡಿಸೆಂಬರ್ 4 ಮೊನ್ನೆ ಆಯ್ತಲ್ಲ. ಜೊತೆಗೆ INS ಬಿಹಾರ್, ನಾಶರ್, ವಿಜಯ 21 ಗೈಡ್ ಜೊತೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಥ್ಯಾಂಕ್ ಯು. ವಿಸಿಟ್ ಅಗೈನ್.